घल्लेनो दाव ಗೆಜ್ಜೆ घल्लु घल्लेनो दाव ಗೆಜ್ಜೆ घल्लु घल्लेनो दाव ಗೆಜ್ಜೆ ಭಾರತಿ ಅಂತೇಳಿ ಕಲ್ಕೆರೆ ಬೆಂಗಳೂರು KR ಕಲ್ಕೆರೆ ಮತ್ತು ಇದು ಬಾಲ್ಲು ತಾಲೂಕು ತೊರಳ್ಳಿ ಗ್ರಾಮದಲ್ಲಿ ಕೊತ್ತಪ್ಪನ ಜಾತ್ರೆ ದನಗಳ ಜಾತ್ರೆ ಮಾಡ್ತಾ ಇದ್ದೀವಿ ನಾವು ನಮ್ಮ ತಾತನ ಕಾಲದಲ್ಲಿ ಮಾಡ್ತಾ ಇದ್ರು ಮತ್ತೆ ಬಿಟ್ಟೋಗಿತ್ತು ಒಂದು 25 ವರ್ಷ ಮತ್ತೆ ನಾನು ಮಾಡಲೇಬೇಕು ಅಂತ ಜಾತ್ರೆ ತಗೊಂಡು ಮತ್ತೆ ಈಗ ಶುರು ಮಾಡಿದ್ದೀರಿ ಜಾತ್ರೆನ ಇನ್ನು ಪ್ರತಿ ವರ್ಷ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ಬರೋ ವರ್ಷಕ್ಕೆ ಇನ್ನೂ ದೊಡ್ಡದಾಗಿ ಮಾಡ್ತೀನಿ. ಜೈ ಹಳ್ಳಿಕಾರ್. ಈ ದಿನ ನಮ್ಮದೇ ತಾಲೂಕಾದಂಥ ತೊರಳ್ಳಿ ಜಾತ್ರೆಯಲ್ಲಿ ನನ್ನ ಅಣ್ಣನಾದಂಥ ಮಾರುತಿ ಅಣ್ಣವರು ಕಲ್ಕೆರೆಯಿಂದ ಬಂದಿದ್ದಾರೆ. ಇವರು ತಾತನ ಮುತ್ತಾತನ ಕಾಲದಲ್ಲೇ ಇದ್ದ ಜಾತ್ರೆ ಮಾಡ್ತಾ ಇದ್ದಂತೆ, ಎತ್ತುಗಳೆಲ್ಲ ಇದು ಮಾಡ್ತಾ ಇದ್ವಿ. ಈಗ ಫಸ್ಟ್ ಸಾರಿ ಬಂದಿದ್ದಾರೆ. ಇನ್ನೂ ತುಂಬ ಚೆನ್ನಾಗಿ ಮಾಡಲಿ ಅಂತೇಳಿ ನಾನು ನಮ್ಮ ಅಣ್ಣನಿಗೆ ಶುಭ ಕೋರ್ತಾ ಇದ್ದೀನಿ. ಮುಂದಿನ ಬಾರಿ ಇನ್ನೂ 4-5 ಜೊತೆ ದನಗಳನ್ನ ತಂದು ಜಾತ್ರೆಯಲ್ಲಿ ಮೆರವಣಿಗೆ ಮಾಡಬೇಕು ಅಂತೇಳಿ ಅಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಅಣ್ಣ ಅಂದ್ರೆ ಏನು ತೊರಳ್ಳಿ ಜಾತ್ರೆ ನಾವು ಹುಡುಗರಾಗೆಲ್ಲ ಬರ್ತಾನೆ ಇದ್ದೀವಿ. ನಾವು ಹುಡುಗರಾಗ ಬಂದಾಗ ಏನೋ ಜಾತ್ರೆ ಅವಾಗ ತುಂಬ ಚೆನ್ನಾಗಿತ್ತು. ಇತ್ತೀಚೆಗೆ ಒಂದು 20-25 ವರ್ಷ ಹಿಂದೆ ಎಲ್ಲ ಮುಕ್ತೋಗಿದ್ವು. ಈಗ ಶುರು ಒಂದು 5-6 ವರ್ಷದಿಂದ ಸಪ್ಲಮ್ಮನ ಜಾತ್ರೆ ತುಂಬ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಎಲ್ಲ ಬಂದವರೆಲ್ಲ ತುಂಬ ಏನು ನನಗಿಂತ ಮುಂಚೆ ಏನು ಕಾರ್ ಕ್ರೇಜ್ ಇತ್ತಲ್ವಾ, ಆ ಕಾರ್ ಕ್ರೇಜ್ಗಿಂತ ತುಂಬ ಎತ್ತುಗಳ ಮೇಲೆ ತುಂಬ ಶೋಕಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಮ್ಮಂಥ ಯುವಕರು ನೋಡಿ ಈಗ ತುಂಬ ಹಳ್ಳಿಗಳಿಂದ ಬರ್ತಾ ಇದ್ದಾರೆ ಯುವಕರು ನೋಡೋದಕ್ಕೆ. ಇನ್ನೂ ನೆಕ್ಸ್ಟ್ ನನ್ನ ಇದ್ರ ಪ್ರಕಾರ ನೆಕ್ಸ್ಟ್ ಇಯರ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಲಿ ಅನ್ನೋದು ನಮ್ಮ ಧ್ಯೇಯ. ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ಬರಲಿ ಅನ್ನೋದು ನಮ್ಮ ಆಶಯ. ಈಗ ಚಾಂಪಿಯನ್ ಮತ್ತೆ ಪ್ರಥಮ ದ್ವಿತೀಯ ಮತ್ತೆ ಸಮಾಜಕ್ಕೆಲ್ಲ ಆ ಇಲಾಖೆ ಅಧಿಕಾರಿ ಅನೌನ್ಸ್ ಮಾಡಬೇಕಾಗ್ತದೆ. ನಾವಂತೂ ಅದರಲ್ಲಿ ಎಂಟ್ರಿ ಆಗಲ್ಲ. ನಾನು ಎಂಟ್ರಿ ಆಗಿದೆ, ನಾನು ಅದು ಕೂಡ ಈ ಸಭೆಯಲ್ಲಿ ಹೇಳ್ಬಿಡ್ಬೇಕು. ನಾವು ಹೇಳಲಿಲ್ಲ ಅಂದ್ರೆ ತಪ್ಪಾಗ್ತದೆ. ಇದೇನಾಯ್ತು, ಈ ಚಾಂಪಿಯನ್ನಲ್ಲಿ ಫಸ್ಟ್ ಮತ್ತೆ 3ನೇ ನಾನು ತಹಸೀಲ್ದಾರು ನಮ್ಮ ಅಧಿಕಾರಿಗಳು ಮೊನ್ನೆ ರಾತ್ರಿ ಎಲ್ಲ ಕಡೆ ಓಡಾಡಿದ್ವಿ ರಾಸುಗಳು ನೋಡೋಣ ಅಂತ. ಮೊನ್ನೆ ಒಂದು ರಾತ್ರಿ ಆ ಸಂದರ್ಭದಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಯಜಮಾನರಿದ್ರು. ಏನ್ ಹೆಸರು? ಮರವೆ ನಾರಾಯಣಪ್ಪ ಅಂತೇಳಿ. ಅವರು ಅಲ್ಲೊಂದು 4-5 ಜೊತೆ ಕಟ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು ರಾಸುಗಳು ಕೂಡ. ಆ ಅಪ್ಪನಿಗೆ ನಿಂದು ಎಷ್ಟನ್ನ ವಯಸ್ಸು ಅಂತೇಳಿ ನಾನು ಕೇಳಿದೆ. ತಹಸೀಲ್ದಾರ್ ಅವ್ರ ಕಾಲು ಕೂಡ ನೋಕಿ ಆಶೀರ್ವಾದ ತಗೊಂಡ್ರು. 92 ವರ್ಷ ನನಗೆ ಅಂತಂದ್ರು. ನಾನು ಇವತ್ತೇನು ಶೋಕಿಗೆ ನಾನು ಊರಿಗೆ ಕಟ್ತಾ ಇಲ್ಲ. ನಾನು ಆ ಕಾಲದಿಂದ ಕೂಡ ನಾನು ಊರಿಗೆ ಕಟ್ತಾರನಪ್ಪ. ನಾನು ಆ ಕಾಲದಿಂದನೂ ಕೂಡ ನಮ್ಮ ಮನೆಯಲ್ಲಿ ಊರಿ ಸಾಕುವಂತವನು. ಈಗಲೂ ಕೂಡ ನಂಗೆ 92 ವರ್ಷ ಆಗಿದೆ. ಈಗಲೂ ಕೂಡ ನಮ್ಮ ಮನೆಯಲ್ಲಿ ಊರಿಗ್ಲವೆ. ಆದ್ರೆ ನಾನು ಊರಿಗ್ಲಿ ಪಕ್ಕದಲ್ಲೇ ಮಲ್ಕೊಳ್ಳೋದು. ರಾತ್ರಿ ಹೊತ್ತು ನನ್ನ ಮನೆ ಒಳಗಡೆ ಮಲ್ಕನಲ್ಲ, ಊರಿಗ್ಲಿ ಪಕ್ಕದಲ್ಲೇ ಮಲ್ಕೊಳ್ಳೋದು ಅಂತ ಹೇಳ್ದ. ಆ ಯಪ್ಪ ನೋಡಿಸ್ಬೋದು, ನಾನು ವೇದಿಕೆ ಮೇಲೆ ಕರೆಸ್ತೀನಿ. ನಾನು ರಿಯಲ್ಲಿ ರೈತ. ಈಗ ಹಳ್ಳಿ ಕಾರುಗಳು ಅಂತ ಹೆಸರಿಟ್ಕೊಂಡ್ಬಿಟ್ಟವ್ರೆ. ಈಗ ಅದೆಲ್ಲ ಶೋಕಿಗೆ ಹಳ್ಳಿ ಕಾರುಗಳು ಆಗ್ಬಿಟ್ಟದೆ. ಇರ್ಲಿ, ಅದೇನಾಗ್ಲಿ, ಶೋಕಿಕ್ಕೋ ಇಲ್ಲ ಇನ್ನೊಂದಕ್ಕೋ ಉಳಿಸ್ಕೊಂಡಿದವ್ರೆ, ಅವ್ರಿಗೂ ನಾವು ಧನ್ಯವಾದಗಳು ಹೇಳ್ಬೇಕು. ಆದರೆ ರಿಯಲ್ಲಿ ರೈತನಾಗಿ ಅವತ್ತಿಂದ ಇವತ್ತುವರೆಗೂ ಕೂಡ ಆ ರಾಸುಗಳನ್ನ ಉಳಿಸ್ಕೊಂಡು ಆ ಸಂಪ್ರದಾಯ ಉಳಿಸ್ಕೊಂಡ್ ಬರ್ತಾರಂತ ವ್ಯಕ್ತಿನ ನಾನು ನಮ್ಮ ತಹಸೀಲ್ದಾರ್ ನೆನಪು ಮಾಡಿಕೊಂಡು ನಾನು ವೆಟನರಿ ಡಾಕ್ಟರ್ಗೆ ಹೇಳಿದೆ, ಒಂದ್ಸಲಿ ನೋಡಿ ಅಂತ. ಅವ್ರು ಹೇಳಿದ್ರು, ಇಲ್ಲ ನಾವು ಅವರಿಗೆ ಪ್ರಥಮ ಬಹುಮಾನದಲ್ಲಿ ಫಸ್ಟ್ ಅವರಿದ್ದಾರೆ ಅಂದಾಗ ನಾನು ಹೇಳಿದೆ, ವೆಂಕಟೇಶ್ ಅವ್ರಿಗೆ ಹೇಳ್ತೀನಿ ನಾನು, ಇದನ್ನ ನೀವು ಚಾಂಪಿಯನ್ ಅನ್ನ ಅವ್ರಿಗೆ ಕೊಟ್ಬಿಡಿ. ಇದು ಒಂದು ನಮ್ಮದು ರಿಕ್ವೆಸ್ಟ್ ಅಂತ. ಒಂದು ಸಿಂಗಲ್ ಹೆಸರು ಬಿಟ್ರೆ ಇನ್ಯಾವ ಹೆಸರಿಗೂ ಕೂಡ ನಾವು ಎಂಟ್ರಿ ಆಗಿಲ್ಲ. ಈಗ ಡಾಕ್ಟರ್ ಹೋಗಿ ನೋಡ್ಕೊಂಡ್ಬಂದು ಹೇಳಿದ್ರು ಎತ್ತಗಳು. ಮತ್ತೆ ಒಂದು ಟೀಮ್ ಹೋದ್ರಲ್ಲಿ, ಇಲ್ಲ ಸರ್ ಓಕೆ ಕರೆಕ್ಟ್ ಇದೆ ಮಾಡಬಹುದು ಅಂತೇಳಿ ಹೇಳಿದ್ರು. ಅದ್ರ ಪ್ರಕಾರ ಇವತ್ತು ಈ ಬಹುಮಾನಗಳು ಏನು 94 ಜೊತೆ ಅಂತಾರೆ ನೆಂಟೆ ಜೊತೆ ಎತ್ತುಗಳಿಗೆ ಓರಿಗಳಿಗೆ ಈ ಏನು ನಾವು ಪ್ರಶಸ್ತಿಗಳನ್ನ ಬಹುಮಾನಗಳನ್ನ ಕೊಡ್ತಾ ಇದೀವಿ. ಅದು ವೆಟನರಿ ಡಾಕ್ಟರ್ ಓದ್ತಾರೆ. ಆ ಓದೋ ಪ್ರಕಾರ ನೀವೆಲ್ಲರೂ ಕೂಡ ವೇದಿಕೆಗೆ ಬಂದು ನಿಮಗೆ ಗೌರವವನ್ನು ಸಲ್ಲಿಸುವಂತ ಕೆಲಸ ವೇದಿಕೆಯ ಮುಖಾಂತರ ಮಾಡ್ತೀವಿ. ನಿಮಗೆ ತುಂಬಾ ಧನ್ಯವಾದಗಳು ಕೂಡ ಹೇಳ್ತೀವಿ. ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ
ನಾವು ರಾಸುಗಳು ಇವತ್ತೇನು 1350 ನಮ್ಮ ಸಪ್ಲಮ್ಮ ಜಾತ್ರೆಗೆ ಬಂದಿದೆ. ಮುಂದಿನ ವರ್ಷಕ್ಕೆ 2000 ರಾಸುಗಳು ಈ ತೊರ್ನಳ್ಳಿ ಜಾತ್ರೆಯಲ್ಲಿ ಭಾಗವಹಿಸಬೇಕು. ಎಲ್ಲರೂ ಕೂಡ ಹಿಂದಿನ ಸಂಪ್ರದಾಯವನ್ನ ನೆನಪು ಮಾಡ್ಕೊಳ್ರಿ. ಎಷ್ಟಿಗೆ ಬದುಕಿದ್ರು ಕೂಡ ನಾವು ಹಿಂದಿನ ಒಂದು ಸಂಪ್ರದಾಯವನ್ನ ನಮ್ಮನೆಯಲ್ಲಿ ಕೂಡ ಅಷ್ಟೇ. ನಮ್ಮನೆಯಲ್ಲಿ ಕೂಡ 2 ಹಸು ಇಟ್ಕೊಂಡಿದೀನಿ, 4 ಎಮ್ಮೆ ಕೂಡ ಇಟ್ಕೊಂಡಿದೀನಿ. ನಾನು ಮನೆಗೆ ಹೋದ್ರೆ ಫಸ್ಟ್ ಅವ್ರು ಮುಂದೆ ಹೋಗಿ ಅವ್ರು ನೋಡಿ ಮೇವು ಹಾಕಿ ನಮ್ಮ ಮನೆ ಒಳಗಡೆ ಹೋಗೋದು. ಅದನ್ನೆಲ್ಲ ಉಳಿಸ್ಕೊಳ್ಳೋಣ ಅಂತೇಳಿ ನಿಮ್ಗೆಲ್ಲರಿಗೂ ಹೇಳಿ, ವಿಶೇಷವಾಗಿ ಈ ಸಪ್ಲಮ್ಮ ಜಾತ್ರೆಯನ್ನ ವಿಶೇಷವಾಗಿ ಜವಾಬ್ದಾರಿ ವಹಿಸ್ಕೊಳ್ಳೋ ಜೊತೆಗೆ ಈ ಸಪ್ಲಮ್ಮ ಜಾತ್ರೆಗೆ ನಾನು ರಾಮಲಿಂಗಾರೆಡ್ಡಿ ಮಂತ್ರಿ ಸಾಹೇಬರು ಕರ್ಕೊಂಬಂದೆ. ನಾನು ಇದಕ್ಕೆ ರಾಮಲಿಂಗಾರೆಡ್ಡಿ ಮಂತ್ರಿ ಅವ್ರನ್ನ ಕೂಡ ಇಲ್ಲಿ ಕರ್ಕೊಂಬಂದೆ. ಅವರು ಮುಜರಾಯಿ ಮಂತ್ರಿಗಳು. ಈ ದೇವಸ್ಥಾನ ಕೂಡ ಮುಜರಾಯಿ ದೇವಸ್ಥಾನ, ಸಪ್ಲಮ್ಮ ದೇವಸ್ಥಾನ ಮುಜರಾಯಿ ದೇವಸ್ಥಾನ. ಕರ್ಕೊಂಬಂದು ಜಾತ್ರೆ ಎಲ್ಲ ಓಡಾಡಿಸಿ ಮತ್ತೆ ಸಪ್ಲಮ್ಮನ ಪೂಜೆ ಕೂಡ ಮಾಡಿಸ್ಕೊಟ್ಟಿ. ಅವಾಗ ತಹಸೀಲ್ದಾರ್ ಹೇಳ್ತಾ ಇದ್ರು, ಇಲ್ಲಿ ಸುಮಾರು 50 ಎಕರೆ ಸರ್ಕಾರಿ ಜಾಗ ಇದೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ 5 ಎಕರೆ ಇದೆ ಅಂತೇಳಿ. ಅದಕ್ಕೆ ಇಲ್ಲೇ ಸ್ಪಾಟ್ ಅಲ್ಲಿ ಅವರು ಕ್ಲಿಯರ್ ಮಾಡಿ ಹೋಗಿದ್ದೇನೆಂದ್ರೆ ಎಷ್ಟು ಜಾಗ ಇದೆ, ಟೋಟಲ್ ಜಾಗಕ್ಕೆ ಕಾಂಪೌಂಡ್ ಹಾಕಬೇಕು. ಆ ಕಾಂಪೌಂಡ್ ಹಾಕಿ ಎಷ್ಟೇ ದುಡ್ಡಾದ್ರೂ ಕೂಡ ನಾನು ಮುಜರಾಯಿ ಮಂತ್ರಿ ಆಗಿ ನಾನು ಆ ದುಡ್ಡನ್ನ ಕೊಡ್ತೀನಿ ಅಂತ ಕೂಡ ಇಲ್ಲೇ ಅನೌನ್ಸ್ ಮಾಡಿ ಅರ್ಜೆಂಟ್ ಆಗಿ ಒಂದು ಪ್ಲಾನ್ ಅನ್ನ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ತಹಸೀಲ್ದಾರ್ ಅವರೇ ಮುಜರಾಯಿ ಜವಾಬ್ದಾರಿ ಇರುವಂತಹದ್ದು. ಅದ್ರ ಜೊತೆಗೆ ಈ ದೇವಸ್ಥಾನ ಇಒ ಕೂಡ ಅವ್ರಿಗೆ ಹಾಕ್ಸ್ಬಿಟ್ಟಿದೀವಿ. ಮೊನ್ನೆ ನಾವು ಸಿಕ್ಕ ತಿರುಪತಿ ಇಒ ಚಾರ್ಜ್ ಇದ್ರು, ಇಲ್ಲ ಆಗೋದಿಲ್ಲ ಅಂತೇಳಿ ಅವ್ರಿಗೆ ಹಾಕ್ಸಿದೀವಿ. ನಿಮ್ಮ ಕಾಲದಲ್ಲಿ ಅದು ಕೂಡ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ನಾನು ಕಾಣಲಿದಂತದ್ದು ಕಂಡಿದ್ದೇನೆ ಅಂದ್ರೆ ಇಲ್ಲಿ ಒಂದು ಕಲ್ಯಾಣಿ. ಆದಷ್ಟು ಬೇಗನೆ ತಹಸೀಲ್ದಾರ್ ಅವರೇ ಮುಜರಾಯಿ ಜವಾಬ್ದಾರಿ ಇರುವಂತಹದ್ದು. ಅದ್ರ ಜೊತೆಗೆ ಈ ದೇವಸ್ಥಾನ ಇಒ ಕೂಡ ಅವ್ರಿಗೆ ಹಾಕ್ಸ್ಬಿಟ್ಟಿದೀವಿ. ಮೊನ್ನೆ ನಾವು ಸಿಕ್ಕ ತಿರುಪತಿ ಇಒ ಚಾರ್ಜ್ ಇದ್ರು, ಇಲ್ಲ ಆಗೋದಿಲ್ಲ ಅಂತೇಳಿ ಅವ್ರಿಗೆ ಹಾಕ್ಸಿದೀವಿ. ನಿಮ್ಮ ಕಾಲದಲ್ಲಿ ಅದು ಕೂಡ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ನಾನು ಕಾಣಲಿದಂತದ್ದು ಕಂಡಿದ್ದೇನೆ ಅಂದ್ರೆ ಇಲ್ಲಿ ಒಂದು ಕಲ್ಯಾಣಿ. ನಾನೇ ನೋಡಿರ್ಲಿಲ್ಲ. ಆ ಕಲ್ಯಾಣಿನ ತಹಸೀಲ್ದಾರ್ ಗುರುಸಿ ಆ ಕಲ್ಯಾಣಿಯಲ್ಲಿ ದೀಪೋತ್ಸವ ಕಾರ್ಯಕ್ರಮ ಕೂಡ ಮಾಡಿಸಿದ್ದು. ದೀಪೋತ್ಸವ ಕಾರ್ಯಕ್ರಮ ಹೆಣ್ಣು ಮಕ್ಕಳ ಕಡೆಯಿಂದ ಮಾಡಿಸಿದ್ದು. ಆ ಕಲ್ಯಾಣಿ ಕೂಡ ಮುಂದಿನ ವರ್ಷಕ್ಕೆ ವಿಶೇಷವಾಗಿ ಅಭಿವೃದ್ಧಿ ಮಾಡುವಂತಹದ್ದು ಕೂಡ ನಾವು ಮಾಡೋದ್ರ ಜೊತೆಗೆ ಸಪ್ಲಮ್ಮ ದೇವಸ್ಥಾನವನ್ನ ವಿಶೇಷವಾಗಿ ನಾವು ಏನೇನು ಅಭಿವೃದ್ಧಿ ಮಾಡಬಹುದು, ನಾನು ಸರ್ಕಾರದಲ್ಲಿ ಮತ್ತೆ ತಹಸೀಲ್ದಾರ್ ಕೂಡ ನಾವೆಲ್ಲರೂ ಕೂಡ ಮುಂದಿನ ವರ್ಷಕ್ಕೆ ಇಂಥ ಒಂದು ದಾಖಲೆ ಜಾತ್ರೆ ಆಗಿರೋದ್ರಿಂದ ಮುಂದಿನ ವರ್ಷಕ್ಕೆ ಒಂದು ಬದಲಾವಣೆಯನ್ನು ಕೂಡ ಇಲ್ಲಿಗೆ ಆ ಜಾತ್ರೆಯಲ್ಲಿ ಭಾಗವಹಿಸುವಂತ ಜನತೆಗೆ ಒಂದು ಬದಲಾವಣೆ ಕೂಡ ತೋರಿಸ್ತೀವಿ. ಅದಕ್ಕೆಲ್ಲರೂ ಕೂಡ ಪಕ್ಷಾತೀತವಾಗಿ ಏನು ಈ ಜಾತ್ರೆಗೆ ಸಹಕಾರ ಕೊಟ್ರಿ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಎಲ್ಲರೂ ಜೊತೆಯಲ್ಲಿ ಸೇರ್ಕೊಂಡು ಇಲ್ಲಿ ಜಾತ್ರೆಯನ್ನ 1ನೇ ತಾರೀಕಿಂದ ನಡೆಸ್ಕೊಡಕ್ಕೆ ಮತ್ತೆ ಏನೇನು ಅನುಕೂಲ ಬೇಕು ಅದೆಲ್ಲ ಮಾಡಕ್ಕೆ ಸಹಕಾರ ಕೊಟ್ರಿ. ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ. ಪ್ರತಿ ದಿವಸ ರಾಜಕಾರಣ ಇಟ್ಕೊಳ್ಳೋದು ನಾವು ಯಾರು ಕೂಡ ಬೇಡ. ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಮತ್ತೆ ವಿಶೇಷವಾಗಿ ಇತಿಹಾಸವನ್ನ ಇತಿಹಾಸ ಇರುವಂತಹ ಜಾಗನ ಉಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಒಟ್ಟಿಗೆ ಅಭಿವೃದ್ಧಿ ಈ ಜಾಗವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ನೀವೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಇರ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಾನು ಈ ಜಾತ್ರೆ ಪ್ರಾರಂಭ ಆಗಿದ್ದರಿಂದ ಆಯಿತು ಪೂರ್ವಭಾವಿ ಸಭೆಯಿಂದ ಇಲ್ಲಿವರೆಗೂ ಕೂಡ 5 ಸಾರಿ ನಾನು ಇಲ್ಲಿ ಭಾಗವಹಿಸಿದ್ದೀನಿ. 5 ಸಾರಿ ಇಲ್ಲಿ ಖುಷಿ ಆಗ್ತಾ ಇತ್ತು, ಬಂದು ಹೋಗ್ಬೇಕಾದ್ರೆ ಖುಷಿ ಆಗ್ತಾ ಇತ್ತು, ಬಂದು ಹೋಗಿದ್ದೀನಿ. ಆ ಜೊತೆಗೆ ತಹಸೀಲ್ದಾರ್ ಬಿಡ್ರಿ, ಬರೀ ಬೆಳಗ್ಗೆ 6:30-7 ಗಂಟೆಗೆ ಒಂದು ಪೂಜೆ ಮಾಡೋದು, ಮತ್ತೆ ರಾತ್ರಿ 11 ಗಂಟೆಗೆ ಮನೆಗೆ ಹೋಗ್ತಾ ಇದ್ದಂತೆ ತಹಸೀಲ್ದಾರ್. ಇವರೆಲ್ಲ ತುಂಬಾ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಎಲ್ಲ ಇಲಾಖೆ ಅಧಿಕಾರಿಗಳು. ನಾನು ಒಂದ್ಸಾರಿ ಬಂದಾಗ ಕೇಳಿದೆ, ಯಾರು ದೇವಸ್ಥಾನ ಮುಂದೆ ರಂಗೋಲಿ ಹಾಕಿರೋದು ಅಂತ. ಯಾರು ಹಾಕಿದ ರಂಗೋಲಿಗಳು? ಎಲ್ಲ ನಮ್ಮ ರೆವಿನ್ಯೂ ಇಲಾಖೆಯ ಹೆಣ್ಣು ಮಕ್ಕಳು, ನಮ್ಮ ತಾಲೂಕ್ ಲೆವೆಲ್ ಅಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಹೆಣ್ಣು ಮಕ್ಕಳವ್ರೆ, ಎಲ್ಲ ಹೆಣ್ಣು ಮಕ್ಕಳು ಇಲ್ಲೇ, ಟೋಟಲ್ ಇಲಾಖೆ ಹೆಣ್ಣು ಮಕ್ಕಳು ಇಲ್ಲೇ ಇದ್ರು. ನಾನು ಒಂದು ರಾತ್ರಿ 11 ಗಂಟೆ ರಾತ್ರಿ ಇಲ್ಲಿದ್ದೀನಿ. 11 ಗಂಟೆ ರಾತ್ರಿ ಆದ್ರೂ ಎಲ್ಲ ಇಲಾಖೆಯ ಹೆಣ್ಣು ಮಕ್ಕಳು ಇಲ್ಲಿದ್ದರು ತಹಸೀಲ್ದಾರ್ ಜೊತೆಯಲ್ಲಿ. ಅದೊಂದು ಕೂಡ ಖುಷಿ ನನಗೆ. ಆ ರಂಗೋಲಿ ಹಾಕುವಂತ ನೋಡಿದಿರಾ, ಆ ಹೆಣ್ಣು ಮಕ್ಕಳೇ ಹಾಕಿರೋದು. ಮತ್ತೆ ಏನೇನು ಅಲ್ಲಿ ಕ್ಲೀನ್ ಮಾಡಬೇಕಂತದ್ದು ಎಲ್ಲ ರೆವಿನ್ಯೂ ಇಲಾಖೆಯಿಂದ ಹಿಡಿದು ತಾಲೂಕ್ ಪಂಚಾಯತಿ ಇಒ ಇಲಾಖೆಯಿಂದ ಹಿಡಿದು ಎಲ್ಲ ಇಲಾಖೆ ಅಧಿಕಾರಿಗಳು, ಆ ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ತುಂಬಾ ಜವಾಬ್ದಾರಿ ತಗೊಂಡು ಲಕ್ಷಾಂತರ ಜನ ಬಂದ್ರು ಕೂಡ ಒಂದೇ ಒಂದು ಅಹಿತಕರ ಘಟನೆ ಇಲ್ಲ ಆಗ್ಲಿಲ್ಲ, ಒಂದೇ ಒಂದು ಇಶ್ಯೂ ಆಗ್ಲಿಲ್ಲ. ಇವೆಲ್ಲ ಕೂಡ ನನ್ನ ತಾಲೂಕಿನ ಆಡಳಿತ
ನನ್ನ ತಾಲೂಕಿನ ಆಡಳಿತ ಅಧಿಕಾರಿಗಳು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿರೋದಕ್ಕೆ ಮತ್ತೊಮ್ಮೆ ನನ್ನ ತಾಲೂಕಿನ ಅಧಿಕಾರಿಗಳಿಗೆ ನನ್ನ ಧನ್ಯವಾದಗಳು ಹೇಳಿ ಈ ವೇದಿಕೆಯಲ್ಲಿ ಆ ಸಫಲಮ್ಮ ಆಶೀರ್ವಾದ ನನಗೆ ಈ ವೇದಿಕೆಯಲ್ಲಿ ಕೂತ್ಕೊಂಡಂತ ಒಂದು ಅವಕಾಶ ಸಿಕ್ಕಿದ್ದು ಕೂಡ ಈ ವೇದಿಕೆಯಲ್ಲಿ ನೆನಪು ಮಾಡ್ಕೋಬೇಕು. ನಾನು 1916ರಲ್ಲಿ ನಾನು MLA ಆಗಬೇಕಂತ ಪ್ರಯತ್ನ ಮಾಡಂತ ಸಂದರ್ಭದಲ್ಲಿ ಮಾಲೂರಿಂದ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಆಗಿದ್ರು. ಮಾಲೂರಿಂದ ಕಾಲ್ನಡಿಗೆ ಮಾಡಿಸಿ ಇಲ್ಲೇ ದೇವಸ್ಥಾನಕ್ಕೆ ಬಂದು ಸಫಲಮ್ಮಗೆ ಪೂಜೆ ಮಾಡಿ ಆ ತಾಯಿಯ ಆಶೀರ್ವಾದ ಪಡೆದು ಇಲ್ಲಿ ಒಂದು ಸಭೆ ಮಾಡಿ ಈ ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಅವತ್ತು ಅನೌನ್ಸ್ ಮಾಡಿದ್ರು ಈ ಸಫಲಮ್ಮನ ಆಶೀರ್ವಾದದಿಂದ ಮಾಲೂರು ತಾಲೂಕಲ್ಲಿ ನಂಜೇಗೌಡರು 18ಕ್ಕೆ ಶಾಸಕರಾಗ್ತಾರೆ ಅಂತ. ಮೊಟ್ಟ ಮೊದಲಿಗೆ ನಾನು ಸಫಲಮ್ಮ ತಾಯಿಯ ಒಂದು ಸನ್ನಿಧಿಗೆ ಬಂದು ನಾನು ಪೂಜೆ ಮಾಡಿಸಿ ರಾಜಕೀಯ ಪ್ರಾರಂಭ ಮಾಡಿದ್ದು. ಆ ತಾಯಿಯ ಆಶೀರ್ವಾದ ತುಂಬಾ ಶಕ್ತಿ ಇದೆ ಸಫಲಮ್ಮಗೆ. ಆ ಆಶೀರ್ವಾದದಿಂದ ಇವತ್ತು ಈ ತಾಲೂಕಿನ ಒಂದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂತ ತುಂಬಾ ಕೆಳಹಂತದಿಂದ ರಾಜಕೀಯವಾಗಿ ಬೆಳೆಸಿದಂತ ನನ್ನ ತಾಲೂಕಿನ ಜನತೆ ಅವರ ಆಶೀರ್ವಾದ ಆ ತಾಯಿಯ ಆಶೀರ್ವಾದದಿಂದ 2 ಸಾರಿ ಶಾಸಕನಾಗಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಈ ತಾಯಿಯ ಆಶೀರ್ವಾದ ನನ್ನ ತಾಲೂಕಿನ ಜನತೆಯ ಆಶೀರ್ವಾದದಿಂದ ಈ ತಾಲೂಕಲ್ಲಿ ಏನೇನು ಮಾಡಬಹುದು. ಇವತ್ತು ಸರ್ಕಾರ ಇರೋದ್ರಿಂದ ನಾನು ಎಲ್ಲ ಕೂಡ ಮಾಡುವಂತ ಕೆಲಸಗಳನ್ನ ತಾಲೂಕಿನ ಅಭಿವೃದ್ಧಿಗೆ ವಿಶೇಷ ಒತ್ತನ್ನ ಕೊಡ್ತೀನಿ. ಅದಕ್ಕೆ ಶಕ್ತಿಯನ್ನ ಆ ತಾಯಿಯನ್ನ ಕೇಳ್ಕೊತೀನಿ. ಸಫಲಮ್ಮನಿಗೆ ನನಗಿಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆಯಾ, ಮತ್ತೆ ನನ್ನ ತಾಲೂಕಿನ ಜನತೆಯ ನಂಬಿಕೆ ಉಳಿಸಿಕೊಳ್ಳೋದಕ್ಕೆ ನನಗೆ ಆರೋಗ್ಯವನ್ನ ಕೊಡುವಂತೇಳಿ ಈ ವೇದಿಕೆಯ ಮುಖಾಂತರ ಆ ತಾಯಿಯನ್ನ ಕೇಳ್ಕೊತಾ ಇದೀನಿ. ನಮಸ್ಕಾರ. 50 ಜೊತೆ 500 ಜೊತೆ ರಾಸುಗಳು ಸೇರ್ತಾ ಇದ್ವು. ಆದ್ರೆ ಈ ಸಾರಿ 1350 ರಾಸುಗಳು ಸೇರಿರೋದ್ರಿಂದ ನೆಕ್ಸ್ಟ್ ಟೈಮ್ ನೀವು ಇನ್ನೂ ಬಹುಮಾನಗಳನ್ನ ಹೆಚ್ಚಿಗೆ ಮಾಡ್ಬೇಕು ಸರ್. ಇಲ್ಲ ಅಂದ್ರೆ ನಮ್ಗೆ ತುಂಬಾ ರೈತರಿಂದ ಒತ್ತಡ ಆಗ್ತೈತೆ, ಕೆಲಸ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ. ತಾವ್ ಹೇಳಿರೋ ತರಹ ಡೇ ಅಂಡ್ ನೈಟ್ ಎಲ್ಲ ಸ್ಟಾಫ್ನು ಬೇರೆ ತಾಲೂಕಿಂದ ಕರೆಸ್ಕೊಂಡು ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡಿದ್ದೀರಿ. ಇದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ರೈತರು ಸಹಕರಿಸಬೇಕು. ಬಹುಮಾನ ವಿತರಣೆ ನಮ್ ಡಾಕ್ಟರ್ ಅನಿತಾ ಶ್ರೀರಾಮ್ ಅವರು ಹೇಳ್ತಾರೆ. ಮೊದಲಿಗೆ ಬಾಯಿಗೂಡಿದ ಬೀಜದ ಇದು ಸೆಕೆಂಡ್ ಪ್ರೈಸ್ ಸರ್. 2 ಅಲ್ಲಿನ ಬೀಜದ ಊರಿ ನಕ್ಕಣ್ಣ ಬಿನ್ ಮುನಿಯಪ್ಪ, ಸಂತೆಕಲ್ಲಹಳ್ಳಿ, ಚಿಂತಾಮಣಿ ತಾಲೂಕು. 2 ಅಲ್ಲಿನ ಬೀಜದ ಊರಿ ಸಮಾಧಾನಕರ ಬಹುಮಾನ ಮೋಹನ್ ಕುಮಾರ್ ಬಿನ್ ಎಪಿ ಸಂಪಂಗ್ರಾಮ, ಅಸನ್ಘಟ್ಟ, ದೊಡ್ಡಬಳ್ಳಾಪುರ ತಾಲೂಕು. 4 ಅಲ್ಲಿನ ಬೀಜದ ಊರಿ ಕ್ಯಾಟಗರಿ ಮಾರ್ಕೆಟ್ 4 ಅಲ್ಲಿನ ಬೀಜದ ಊರಿ ಕ್ಯಾಟಗರಿ ಆನೂರಿನ ಬೀಜದ ಗೌರಿ ಕ್ಯಾಟಗರಿ ಪ್ರಥಮ ಬಹುಮಾನ ಚೌಡ್ರೆಡ್ಡಿ ಬಿನ್ ಲೇಟ್ ಮುನಿಯಪ್ಪ, ಗುಟ್ಟಳ್ಳಿ, ಕೋಲಾರ. ಇದೆ ಎರಡು ಅಲ್ಲಿನ ಬೀಜದವರಿ ಸಮಾಧಾನಕರ ಬಹುಮಾನ ಮಾರುತಿ ಬಿನ್ ಅಂಕಪ್ಪ, ಕಲ್ಕೆರೆ, ಬೆಂಗಳೂರು.
ಹಾಲು ಹಲ್ಲಿನ ಬೀಜದ ಉರಿ ಕ್ಯಾಟಗರಿ ದ್ವಿತೀಯ ಬಹುಮಾನ ಮಂಜೇಶ್ ಬಿನ್ ಮುನೇಗ. ಬಾಯಿ ಗೂಡಿದ ಎತ್ತುಗಳು ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಮಹೇಂದ್ರ ಬಿನ್ ಪುಟ್ಸ್ವಾಮಪ್ಪ ಮಹದೇವ್ ಕೊಡ್ಗೆಹಳ್ಳಿ ಬೆಂಗಳೂರು ನಗರ. ತೃತೀಯ ಬಹುಮಾನ ಬಾಯಿಗೂಡಿದ ಎತ್ತುಗಳು ಮಹೇಂದ್ರ ಬಿನ್ ಪುಟ್ಸ್ವಾಮ. ಬೆಂಗಳೂರು ದೂರ ತಾಲೂಕು ತಲಕೆರೆ ಗ್ರಾಮ. ನಾವು ಈ ಮಾತಾಡಿದ ಓರಿ ಕಟ್ತಾ ಇದ್ವಿ. ಅದನ್ನ ನಿಲ್ಸ್ಬಿಟ್ಟಿದ್ರು 25 ವರ್ಷ. ಈ ವರ್ಷ ನಾವು ಮತ್ತೆ ಕಟ್ಟಿದ್ದೀವಿ. ಮೊದಲನೇ ವರ್ಷ ಸಾಗಿದೆ. ಎಲ್ರಿಗೂ ಧನ್ಯವಾದಗಳು. ಜಾತ್ರೆ ತುಂಬಾ ಚೆನ್ನಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಭಾನುವಾರ ಅಂತೂ ಮೆರವಣಿಗೆ ಮಾಡೋದು ತುಂಬಾ ಚೆನ್ನಾಗಿತ್ತು. ಸೇರಿತ್ತು. ಯಾವ ರೀತಿ ಅನುದಾನ ದಾಸರನ್ನು ಮಾಡ್ತಾ ಇದ್ದೀವಿ. ರಾಧನ್ ಗೌಡ ಬಿನ್ ಕೆಂಪಣ್ಣ ವಿಧಿಪುರ ದೇವರಳ್ಳಿ ತಾಲೂಕು. ಯಶವಂತ್ ಬಿನ್ ಕೃಷ್ಣಪ್ಪ ಮಂಗಳೂರು. 6ನೇ ದಿನ ಜಾತ್ರೆ ನಡೆದಿದೆ. 6ನೇ ದಿನ ಆದ್ರೂ ಕೂಡ ಜನ ಮಾತ್ರ ಕಡಿಮೆ ಆಗಲಿಲ್ಲ. ತುಂಬಾ ಜನ ಬಂದಿದ್ದಾರೆ. ಎಲ್ಲರೂ ಉತ್ಸಾಹದಿಂದ ಹುಮ್ಮಸ್ಸಿಂದ ಓಡಾಡಿದಾಗ ಎಲ್ಲರೂ ನಮ್ಮ ಹಳ್ಳಿಕ ರಾತ್ರಿ ನೋಡೋದಕ್ಕಂತ ಎಲ್ಲ ಹೆಣ್ಮಕ್ಳು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲ ಬರ್ತಾರೆ. ಹಳಬರಂತೂ ವಯಸ್ಸಾದವರು ಶೋಕಿಯಿಂದ ಮರಿದೇ ಊರಲ್ಲಿ ಕಟ್ಟಕ್ಕಾಗಲ್ಲ ಕಷ್ಟ ಆಗಿದ್ರು ಸಂಜೆ ಬಂದು ನೋಡ್ತಾ ಇದ್ದಾರೆ. ಇದು ತುಂಬಾ ಕಷ್ಟ ಆಗ್ತದೆ. ಹೆಸರು ಸರ್ ತಲಕೆರೆ ಮಾರುತಿ ಇರ್ಬೇಕು.